ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳೋಣ. ಎಷ್ಟು ರುಚಿ ಕೊಡುತ್ತೆ ಅಂದರೆ ಪ್ರತಿಯೊಬ್ಬರು ಇದನ್ನು ತುಂಬಾ ಇಷ್ಟಪಟ್ಟು ಮಾಡ್ಕೊಳ್ತಾರೆ. ಯಾವ್ಯಾವ ರೀತಿ ನಾವು ಡಿಫ್ರೆಂಟ್ ಚಿತ್ರಾನ್ನ ಮಾಡ್ತೀವೋ ಸೊ ಅದನ್ನ ಬಿಟ್ಟು ಇದೇ ರೀತಿ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ. ಈ ಮಸಾಲೆ ಪೌಡ್ರನ್ನ ನಾವು ಮನೇಲೇ ಮಾಡ್ಕೊಳ್ಬೇಕಾಗುತ್ತೆ, ಬೇರೆ ಎಲ್ಲೂ ಸಿಗೋದು ಇಲ್ಲ. ಸೊ ಸಿಂಪಲ್ಲಾಗಿರುತ್ತೆ, ನಾವು ಹೆಚ್ಚಿಗೆ ಏನು ಬಳಸೋದು ಇಲ್ಲ. ಅಷ್ಟು ರುಚಿ ಕೊಡುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋ ತಡ ಮಾಡಿದೆ. ಮೊದಲಿಗೆ ಪ್ಯಾನ್ಗೆ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಬೇಕು ಮತ್ತು 1.5 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ನಾವು 4 ಜನ ನಾವಿದ್ದರೆ ಇಷ್ಟು ಮಸಾಲೆ ಪೌಡರ್ ಸಾಕಾಗುತ್ತೆ. ಮತ್ತು ಜೀರಿಗೆ ಮತ್ತು ಮೆಂತ್ಯ ತುಂಬ ದೇಹಕ್ಕೆ ಒಳ್ಳೆಯದು. ಸೊ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು. ನೋಡಿ ಇಷ್ಟು ಸಾಕು ಹುರ್ಕೊಂಡಿರೋದು. ಸೊ ಇದನ್ನ ಒಂದು ಒಳ್ಕಲ್ಗೆ ಹಾಕಿ ಕುಟ್ಕೊಳ್ಳೋಣ. ಒಂದು 70-75% ಅಷ್ಟು ನಾವು ಕುಟ್ಕೊಳ್ಬೇಕಾಗುತ್ತೆ. ತೀರಾ ಪೌಡ್ರ್ ಮಾಡ್ಕೊಳ್ಳೋದು ಬೇಡ. ನೋಡಿ ಅದಕ್ಕೆ ಬಂದರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಈ ಥರ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ ನಮಗೆ ಈ ಥರ ರೈಸ್ ತಿನ್ನೋದ್ರಿಂದ. ಇವಾಗ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚದಲ್ಲಿ ಒಂದು 4-5 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನಾವು ಕಡಲೆ ಬೀಜ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ರೆ ಅದು ಲಾಸ್ಟಲ್ಲಿ ಹಾಕ್ಕೊಟ್ರೆ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ. ಸೊ ಅದೇ ಪ್ಯಾನ್ಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ಈರುಳ್ಳಿ ಒಂದು ದೊಡ್ಡದು ಹಾಕ್ಕೊಂಡಿದ್ದೀನಿ. 4 ಜನಕ್ಕೆ ಆಗೋಷ್ಟು ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು, ಅಥವಾ ಕಮ್ಮಿ ಬೇಕಂದ್ರೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಹಸಿಮೆಣ್ಸಿನ್ಕಾಯಿ 4-5 ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಟೊಮೆಟೊ ಹಾಕ್ಕೊಳ್ಬೇಕು. ಆದರೆ ಇಲ್ಲಿ ನಾವು ನಿಂಬೆಹಣ್ಣು ಬಳಸೋದು ಬೇಡ. ಈ ಮಸಾಲೆ ಚಿತ್ರಾನ್ನಕ್ಕೆ ಟೊಮೆಟೊ ಹಾಕಿದ್ರೆ ಚೆನ್ನಾಗಿ ರುಚಿ ಕೊಡುತ್ತೆ. ಸೊ ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಕೊತ್ತಂಬರಿ ಒಂದು ಸ್ವಲ್ಪ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ, ಅವರು ಸಹ ಮಾಡ್ಕೊಳ್ಳಿ. ಸೊ ಅರಿಶಿನ ಪುಡಿ ಒಂದು 1/2 ಸ್ಪೂನಷ್ಟು ಮತ್ತು ಹುರಿದಿಟ್ಕೊಂಡಿರೋ ಪೌಡ್ರು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1-1.5 ಸ್ಪೂನ್ ಆಗಿತ್ತಲ್ವ, 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಪೌಡರ್ನ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನದಲ್ಲಿ ಉಪ್ಪು ಬಳಸೋದ್ರಿಂದ ಇಲ್ಲಿ ಉಪ್ಪು ಜಾಸ್ತಿ ಇಡಿಸೋಲ್ಲ, ನೋಡಿ ಹಾಕ್ಕೊಳ್ಳಿ. ಸೊ ತೆಂಗಿನ ತುರಿ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟ್ ಕೊಡುತ್ತೆ ಈ ಚಿತ್ರಾನ್ನದಲ್ಲಿ. ತೆಂಗಿನ ತುರಿ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಈಗ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಕಲಸೋದು ಒಂದು ವಿಧಾನ. ಇದು ಉದ್ದುದ್ರವಾಗಿ ಬರಬೇಕು ಅಂದರೆ ನಿಧಾನಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ ಸರ್ವ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನೋಡಿ ಈ ರೀತಿ ಕಡಲೆ ಬೀಜ ಹಾಕ್ಕೊಂಡ್ರೆ ಆ ಕ್ರಿಸ್ಪಿನೆಸ್ಸು ಆ ಟೇಸ್ಟು ಹಾಗೆ ಇರುತ್ತೆ. ಬಾಯಲ್ಲಿ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಚಿತ್ರಾನ್ನದಲ್ಲಿ. ಸೊ ಈ ರೀತಿ ಖಂಡಿತವಾಗ್ಲೂ ಇದೇ ರೀತಿ ಮಾಡ್ಕೊಳ್ಳಿ. ಕೊತ್ತಂಬರಿ ಒಂದು ಸ್ವಲ್ಪ ಹಾಕೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.